ಹೆಸರು ಕೆಂಚಪ್ಪ ಅಂತ. ಹೇಳಿ ಚಂದ್ರಪ್ಪ ಅವರೇ, ಈಗ ನನ್ನ ಪ್ರಶ್ನೆ ಇದು, ಹೇಳಿ. ಈ ಪಾದಯಾತ್ರೆ ಮಾಡೋದ್ರಿಂದ ನಿಜವಾಗ್ಲೂ ಸಮಸ್ಯೆ ಬಗೆಹರಿಯುತ್ತಾ? ಬಗೆಹರಿಕೆ ಅಂತಾನೆ ಪಾದಯಾತ್ರೆ ಇಟ್ಕೊಂಡಿರೋದು. ಬಗೆಹರಿಬೇಕು. ನಮ್ಮ ನಾಡಿನ ಜನ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕಾದ್ರೆ ಈಗ ನಾವು ಭೂಮಿ ಉಳಿಸಿದ್ರೆ ಅವರು ಡೆಲ್ಲಿಲಿ ಅನ್ನ ತಿನ್ನೋದು, ಇಲ್ದಾದ್ರೆ ಮಣ್ಣು ತಿನ್ಬೇಕಾಯ್ತದೆ. ಡೆಲ್ಲಿ ಇಡೀ ನಮ್ಮ ದೇಶದಲ್ಲೆಲ್ಲ ನಮ್ಮ ರೈತರು ದುಡಿದ್ರೆ ಮಾತ್ರ ಅದು ಸಾಧ್ಯ. ಇಲ್ದೇ ಹೋದ್ರೆ ಯಂಗ್ಸ್ರಲ್ಲ ಇವತ್ತು ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಎಲ್ಲ ಕಣಸದ ಗಟ್ಲೆ ಎತ್ಕೊಂಡು ಹೋಯ್ತಾರಲ್ಲ, ಅದ್ ತಿನ್ನೋದು ಬೆಂಗಳೂರಿನಲ್ಲೇ ಆಗ್ಲಿ ಡೆಲ್ಲಿಲೇ ಆಗ್ಲಿ ನಾವು ಬೆಳೆದನ್ನೇ ತಿನ್ನೋದಲ್ಲಿ ಜನ. ಅದಕ್ಕೆ ಭೂಮಿ ಉಳಿಸ್ಬೇಕು. ಇವರು ಎಲ್ಲಾರು ಬೇಕಾದ್ರೆ ಇದನ್ನ ಕಟ್ಕೊಳ್ಳಿ, ಫ್ಯಾಕ್ಟ್ರಿಗಳು ಕಟ್ಲಿ, ಕಾಡಲ್ಲಿ ಕಟ್ಲಿ, ಯಾವ್ದಾದ್ರು ಒಂದು ಇದ್ರಲ್ಲಿ ಕಟ್ಲಿ. ಅದನ್ನ ಅಷ್ಟೊಂದು ಜನರ ಮೇಲೆ ಪ್ರೀತಿ ಇದ್ರೆ ಅವ್ರ ಜಾಗದಲ್ಲೇ ಕಟ್ಕೊಳ್ಳಿ. ಅದು 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 100 ಎಕರೆ ಎಲ್ಲ ಕಾಡುಗಳು ಬಿದ್ದಾವೆ. ಕಾಡುಗಳ ಕಡೆ ಇವ್ರು ಫ್ಯಾಕ್ಟ್ರಿ ಕಟ್ಕೊಡ್ಲಿ. ಅದನ್ನ ಬಿಟ್ಟು ಹಸಿರು ಭೂಮಿಗಳು, ಒಳ್ಳೆ ಫಲಕ ಭೂಮಿಗಳು. ನಾವಂತೂ ಮಾಧ್ಯಮದವರಂತೂ ನಾವು ರಿಪಬ್ಲಿಕ್ ಕನ್ನಡ ಅಂತೂ ರೈತರ ಪರ, ನಾವು ರೈತರ ಧ್ವನಿ. ಭೂಮಿನ ಯಾವುದೇ ಕಾರಣದಲ್ಲೂ ನಮ್ಮ ಪ್ರಾಣ ಹೋದ್ರು ಅಷ್ಟೇ, ಕಾವೇರಿ ನೀರು ಅಷ್ಟೇ, ಇದು ಅಷ್ಟೇ ಬಿಡಲ್ಲ ನಾವ್ ಯಾರಿಗೂ. ನಮ್ಮ ನಾಡಿನ ಜನತೆಗೆ ನಮಗೆ ಉಪಯೋಗ ಆಗ್ಬೇಕು, ನಮ್ಮ ನಾಡಿನ ಜನಕ್ಕೆ ಉಪಯೋಗ ಆಗ್ಬೇಕೇ ಹೊರತು ಬೇರೆಯವ್ರಿಗೆಲ್ಲ. ನಮ್ಮ ನಾಡಿನ ಜನಕ್ಕೆ ಉಪಯೋಗ ಆಗಬೇಕು. ಕಾಸು ಕೊಟ್ಬಿಟ್ಟು ಯಂಗ್ಸರನ್ನ ಬಾಳ್ಗಾಡಿಸ್ತಾ ಅದ್ ಮಾಡೋದ ಏನಾರ ರೈತರು ಮಾಡೋರು ಯಂಗ್ಸರ್ಗೆ 3 ಕಾಸು ತೋರ್ಬಿಟ್ಟು ಮನೆಗೆ ಗಂಜರ್ ಗಿಟ್ಟು ಇಲ್ದಂಗ್ ಮಾಡಿದ್ರು. ಹಂಗೆಲ್ಲ ಬೈಬೇಡ ಕಣವ. ನಿನ್ನಂಗ್ ಬರೋರು ಒಳ್ಳೆ ಮಾತಲ್ಲ. ನಮ್ಗೆ ಆ ದುಡ್ಡು ಬೇಕಾಗಿಲ್ಲ, ನಮ್ಗೆ 3 ಕಾಸು ನಮ್ಗೆ ಬೇಕಾಗಿಲ್ಲ. ಕೆಲವೇ ಅವ್ರು ಕೊಡ 2,000 ಇಂಥವ್ರಿಗೆ ಆ ದುಡ್ಡಿಲ್ದರೆ ನಾವು ಜೀವನ ಮಾಡ್ತಿರ್ಲಿಲ್ವಾ? ಆ ಜೀವನ ಆ 2,000 ಜೀವನ ಆಯ್ತದ. ಆಗ ಫ್ರೀ ಬಸ್ ಇರ್ಲಿಲ್ಲ, ಕಾಸು ಕೊಟ್ಟು ಬಸ್ ಹೋಗ್ತಿರ್ಲಿಲ್ವಾ ಇವರು? ಆಗ ಗಂಡಸರಿಗೆ ಅಲ್ಲ ಹೆಂಗುಸ್ರೇನೆ ಓಟ್ ಹಾಕಿದ್ರ. ಯಾರೋ ಬಿಪಿ ಶುಗರ್ ಇದ್ದವರಿಗೆ ಅನುಕೂಲ ಆಯ್ತದಪ್ಪ. ಬಿಪಿ ಶುಗರ್ ಹೋಗಲ್ಲ, ಅವ್ರು ಸೋಕಿ ಮಾಡಕ್ ಹೋಗ್ತಾರೆ, ಜೈಯಲ್ಲ, ಗಂಡರ ಮಾತು ಕೇಳಲ್ಲ, ಗಂಡರ ಮೇಲೆ ಜಗಳ ಆಡ್ತಾರೆ. ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು 6 ಗಂಟೆ ಟ್ರಿಪ್ ಹೋಗ್ತಾರೆ. ಗಂಡಸರಿಗೆ ಸೀಟ್ ಕೊಡಲ್ಲ. ಹೆಂಗುಸ್ರ ಅಂತಲ್ಲ ಹೋಯ್ತಿರೋದು. ನಾನು ದುಡ್ಡು ಕೊಟ್ಟು ಹೋಯ್ತಿದ್ದು, ಬೇಕಾಗಿಲ್ಲ. ಅವ್ರು 2,000 ರೂಪಾಯಿನೂ ಬೇಕಾಗಿಲ್ಲ. ಆ 2,000 ರೂಪಾಯಿ 6 ತಿಂಗಳು ವರ್ಷ ಕೊಡ್ತಾರೆ. ನಮ್ಗೆ ಬೇಡ, ನಮ್ಗೆ ನೀರ್ ಬೇಕು, ಭೂಮಿ ಬೇಕು ನಮ್ಗೆ. ಆ 2,000 ರೂಪಾಯಿನೂ ಬೇಡ, ಕರೆಂಟು ಬೇಡ, ಬಸ್ಸು ಬೇಡ, ಅಕ್ಕಿ 2,000 ರೂಪಾಯಿ ದುಡ್ಡು ಕೊಡ್ತಿದಾರು. ಅದ್ ಮಾಡ್ಸಿ ಇದ್ ಮಾಡ್ಸಿ ಅಲ್ಲಿ ಹೋದ್ರೆ 3 ಜನ ತುಂಬಿರ್ತಾರೆ. 1 ದಿವಸ 2 ದಿವಸ 8 ದಿನ ಕಾಯ್ಬೇಕು. 2,000 ರೂಪಾಯಿ ದುಡ್ಡು ಕರೆಕ್ಟ್ ಆಗಿಲ್ವಾ? ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಕರೆಕ್ಟ್ ಆಗಿಲ್ವಾ? ನಿಮ್ಮ ಹೆಸರು ಮಂಗಳಮ್ಮ. ನಿಮ್ಮ ಹೆಸರು ನಾಗಮ್ಮ. ಮಾಯಮ್ಮ ಮಂಗಮ್ಮ ಇಬ್ರು ಸೇರ್ಕೊಂಡು ಇಲ್ಲಿ ಕ್ಲಾಸ್ ಮಾಡ್ತಿದ್ದೀರಾ ನೀವು? ಅಲ್ವಾ? ಅವ್ರ ದುಡ್ಡು ಬೇಡ, 2,000 ಇಲ್ಲ ಜೀವನ ಮಾಡಲ್ವಾ? ದುಡ್ಡಲ್ಲಿ ಕಷ್ಟಬಿದ್ದ ದುಡ್ಡಲ್ಲಿ 15 ಹೋಗಿ ದೇಶ ನೋಡ್ತೀವಿ. ಅವ್ರ ದುಡ್ಡೇ ಬೇಡ. ಕಷ್ಟಬಿದ್ದಿ ಭೂಮಿಯ ಬಗ್ದಿ ನಾವ್ ಜೀವನ ಮಾಡಿ ನಮ್ದೆಲ್ಲ ಕೊಪ್ಪ ಕೌಡ್ಲೆ ಮಧುರ್ತವಿಂದ ಬಂದ್ರ ರೈತರಿಗೋಸ್ಕರ. ಅಬ್ಬ ನಾನು ಯಾವ ಪ್ರತಿಭಟನೆಗೂ ಲೇಡೀಸ್ ಪಾದಯಾತ್ರೆ ಬಂದಿರೋದು ಅಷ್ಟಾಗಿ ನೋಡಿ. ನಾವು ಮಧುರಿಂದ ಬಂದಿವಿ. ನಾವು ಅವ್ರ 2,000 ರೂಪಾಯಿ ಯಾಕೆ ಮಾಡಿದ್ರು? ಇದೇ ಊರು ಹೇಳಪ್ಪ. DK ಶಿವಕುಮಾರ್ ಅವರು ಇದೇ ಪ್ರಾಜೆಕ್ಟ್ ನ ಕನಕಪುರದಲ್ಲಿ ಮಾತಾಡೋ ನೋಡಿ ಹೆಂಗ್ ಮಾತಾಡಿದ್ರಲ್ಲ. ಅದೇ ಇದೇ ಪ್ರಾಜೆಕ್ಟ್ ನಿಂಗೆ 2,000 ಕೊಡ್ಬೇಕಿತ್ತು ಅನ್ಸುತ್ತೆ. DK ಶಿವಕುಮಾರ್ ಇದೇ ಪ್ರಾಜೆಕ್ಟ್ ಕನಕಪುರದಲ್ಲಿ ಮಾಡಿದ್ರೆ ಎಲ್ಲರೂ ಸ್ವಾಗತ ಮಾಡ್ತಾರೆ. ಯಾಕೆ ಅದ್ ಭೂಮಿ ಇದ್ ಭೂಮಿ ಅಲ್ವಾ? ಅಲ್ಲಿರೋ ರೈತರು ಇಲ್ಲಿರೋ ರೈತರಲ್ವಾ? ಇವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು ಪಾಪ? ಅದೇ ಬಟ್ಟೆ ಮತ್ತೆ ಇನ್ನೊಂದು, ಮತ್ತೆ ಹೊಟ್ಟೆಗೆ ಅನ್ನನೇ ತಿನ್ಬೇಕು, ಸಿಮೆಂಟ್ ತಿನ್ನಕ್ಕಾಗಲ್ಲ. ಮೊದ್ಲೇ ಗಂಡು ವಯಸ್ಸು ಕೇಳುತ್ತಿಲ್ಲ, ತಿರ್ಗಾ ನೀವು ಮಾತಾಡಿ ಹೇಳೋ. ಹೊಟ್ಟೆಗೆ ಅನ್ನ ತಿನ್ಬೇಕು, ಯಾರು ಸಿಮೆಂಟ್ ತಿನ್ನಲ್ಲ. ಟೌನ್ಶಿಪ್ ವಿರುದ್ಧವಾಗಿ ಇದಾರೆ ಎಲ್ಲರೂ, ಯಾರು ಪರವಾಗಿಲ್ಲ. ನಿಮ್ಮಂತ ಹುಡುಗರಿಗೆ ಕೆಲಸ ಸಿಗುತ್ತಂತಲ್ಲ ಕುಸ? ಬೇಡ ನಾವು ಭೂಮಿ ನಂಬ್ಕೊಂಡಿದೀವಿ, ಯಾವ್ದು ಫ್ಯಾಕ್ಟ್ರಿಗಳು ನಂಬ್ಕೊಂಡಿಲ್ಲ. ಫ್ಯಾಕ್ಟ್ರಿ ಬೇಡ, ಬೇಕಾಗಿಲ್ಲ. ಇನ್ನೊಬ್ಬರ ಮೇಲೆ ಜೀತ ಮಾಡೋದು ಯಾಕೆ? ಬೇಕಿಲ್ಲ, ನಮ್ ಭೂಮಿ ನಮಗೆ ಭೂಮಿ ಉಟ್ಟು ರಾಗಿ ಮುದ್ದೆ ತಿಂದು ನಾವೇ ಬದುಕವ ಅಂತೀಯ? ಹೌದೌದು, ಖಂಡಿತ. ಯಾವ್ದೇ ಮಾಡಲ್ಲ, ಭೂಮಿಲಿ ಕಷ್ಟಪಟ್ಟು ಜೀವನ ಮಾಡ್ತೀವಿ. ಅವ್ನ್ ಕೊಡೋದ್ 3 ರೂಪಾಯಿ ಕೊಟ್ಬಿಟ್ಟು 6 ರೂಪಾಯಿ ಕೊಟ್ಟೆ ಅನ್ನೋದು ಬೇಡ. ಅವನು ನಮ್ ಭೂಮಿ ಏನಾದ್ರೆ ನಾವು ಜೀವನ ಮಾಡ್ತೀವಿ. ಅವ್ನ್ ಫ್ಯಾಕ್ಟ್ರಿ ಹೋಗಿ ಸೈನ್ ಮಾಡ್ಬಿಟ್ಟು ಬಿಳಿ ಬಟ್ಟೆ ಕುತ್ಕೊಳ್ಳೋದು ಬೇಡ. ನಾವು ಕಷ್ಟಪಟ್ಟು ನಮ್ ಭೂಮಿ ಮಾಡ್ತೀವಿ.
ಮಾಡ್ತೀವಿ. ಅವ್ರಿಗೆ ಜನದೆಲ್ಲ ಮೋಸ ಮಾಡಕ್ ಬಂದಾರ ಈಗ ಇವರು ನೆನ್ನೆ ಒತ್ತಾರೆ ಬಂದಿ ಭೂಮಿ ಅದ ಭೂಮಿಗೆ ಕನ್ನ ಮಾಡಿ ಕಟ್ಟ ನೀಡ್ಕೊಂಡು ಭೂಮಿ ಕೊಡಿ ನಮ್ಗೆ ಕೊಡ್ತಾರೆ ಅಚ್ಚಿ ಕಾರ್ಡೆಲ್ಲ ರಿಸಲ್ಟ್ ಈಗ 2,000 ಬರಕ್ಕೆ ರಿಪೀಟ್ ಮಾಡಿಸ್ಬೇಕಂತ ಹೊಸದಾಗಿ. ಅದನ್ನ ಖುಷಿಯಿಂದ ಬಳಸ್ಕೊಳ್ಳೋರು ಬಳಸ್ಕೊತಾವ್ರಲ್ವಾ? ಬೇಡ ನಮ್ಗೆ ಬೇಡ, ನಮ್ಗೆ ಕಷ್ಟ ಬೀಳ್ತೀವಲ್ಲ, ಖುಷಿನೇ ಬೇಡ ಅವನು ಖುಷಿ ಬೇಡ ಕೃಷಿ ಬೇಕು. ಕೃಷಿ ಬೇಡ ಅವನು. ನಮ್ ಜಮೀನೆಲ್ಲ ಪಾಲ್ ಬೀಳ್ತಾವೆ ಸೈಡ್ ಕೊಡಪ್ಪ ಮೇಡಮ್. ಬನ್ನಿ ಮೇಡಮ್. ಅಲ್ಲಿ ಹೊಂಟಾಗಿ ಜಮೀನು ಪಾಲ್ ಬೀಳ್ತಾವೆ. ಎಲ್ಲೂ ಹೋಗಲ್ಲ ನಮ್ ಜಮೀನಿಗೆ ನಮ್ ಜಮೀನೇ ಜೀವನ ಮಾಡ್ಬೇಕು. 500 ರೂಪಾಯಿ ತಗೊಂಡೋಗಿ 2,000 ಮಾಡ್ಬಿಟ್ಟು ಕೂತವ್ನಿ. ನಮ್ಗೆ ಏನ ಮೇವ ಗದ್ಗೆ ಮೇವ ಅದಾಗ್ತದೆ ಬತ್ವೇ ಇಲ್ಲ. ನಮ್ಗೆ ಕೊಡೋದಲ್ಲಿ ನೆಲನು ಕಿತ್ಕೊಳ್ಳೋದಲ್ಲಿ ನೀರಿಲ್ಲ. ರೈತರು ಎಲ್ಲಿ ಬದುಕರು? ಇದು ಪ್ಯೂರ್ ರೈತರು ಮಾತಾಡ್ತಿರೋದು. ನಾವ್ ಯಾವ್ದೇ ಪಕ್ಷದವ್ರನ್ನ ಮಾತಾಡಿಸ್ತಿಲ್ಲ. ಈಗ ಅವ್ರಿಗೆ ಆಸ್ತಿನೂ ಕೊಟ್ಬಿಟ್ಟು ಎಲ್ಲಾನು ಕೊಟ್ಬಿಟ್ಟು ಸೋಫಾ ಸೆಟ್ ಮೇಲೆ ಮನಿ ಕಂಡ್ರೆ ಜೀವನ ಆಗದೆ. ಸೋಫಾ ಸೆಟ್ ಮನೆ ಕಂಡ್ರೆ ಸೋಫಾ ಸೆಟ್ ಬಿಸಿ ಆಯ್ತದೆ. ಬಿಸಿ ಆಯ್ತದೆ. ಭೂಮಿ ಕೆರೆದ್ರೆ ಅಲ್ಲ, ಭೂಮಿ ಕೆರೆದ್ರೆ ಕೊನೆಗೆ ಅದು ಮಾರ್ಕೊಂಡ್ರು 100 ರೂಪಾಯಿಗೆ ಹೋಗಲ್ಲ. 100 ರೂಪಾಯಿಗಲ್ಲ 5 ರೂಪಾಯಿಗೂ ತಗೊಳಲ್ಲ. ಇದ್ಕಾಗ್ತಾರೆ ಕಸಿನ ಗುಂಡಿಗೆ. ನಿಮ್ಮ ಹೆಸರೇನು?